ರಾಜ್ಯ ರಾಜಕೀಯದಲ್ಲಿ ಮುಂದುವರೆದಿದೆ ಮಾತಿನ ಮಲ್ಲ ಯುದ್ಧ. ಮತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ವಿಜಯೇಂದ್ರ. ಸಿಎಂ ಸಿದ್ದರಾಮಯ್ಯನವರಿಗೆ ಸಿಬಿಐ ಬಗ್ಗೆ ವಿಶ್ವಾಸ ಬಂದಿದೆ. ಇನ್ನ ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿಗಳು ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳಿ 150 ಕೋಟಿ ಆಮಿಷ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗ್ತಾ ಇದೆ ಮಾತಿನ ಮಲ್ಲ ಯುದ್ಧ ಆಡಳಿತ ವಿಪಕ್ಷಗಳ ನಡುವೆ. ಮತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ವಿಜಯೇಂದ್ರ. ಈಗ ಸಿಬಿಐ ಬಗ್ಗೆ ವಿಶ್ವಾಸ ಬಂದಿದೆ ಸಿದ್ದರಾಮಯ್ಯನವರಿಗೆ. ಸಿಬಿಐ ಕೊಡಿ ಅಂತ ಹೇಳಿದ್ರಲ್ಲ ಆಫರ್ ವಿಚಾರವನ್ನ, ಸೊ ಅದಕ್ಕೆ ಈಗ ಬಂದಿದೆ ಅವರಿಗೆ ವಿಶ್ವಾಸ. ಮೊದಲೆಲ್ಲ ಸಿಬಿಐ ಅಂದಾಗ ಕೇಂದ್ರದವರು ಸಿಬಿಐ ಬಿಟ್ಟು ಚೂ ಬಿಡ್ತಾರೆ ಅನ್ನೋ ತರ ಇತ್ತು. ನನಗಂತೂ ಸಿದ್ದರಾಮಯ್ಯನವ್ರ ಬಗ್ಗೆ ಮರುಕ ಬರ್ತಾ ಇದೆ, ಅಯ್ಯೋ ಅನ್ನಿಸ್ತಾ ಇದೆ. ಬಹಳ ಪ್ರಾಮಾಣಿಕರು, ಶುದ್ಧ ಹಸ್ತರು ಅಂತ ಹೇಳ್ಕೊಳ್ತಾ ಇದ್ರು. ವಾಲ್ಮೀಕಿ ಅಬಕಾರಿ ಹಗರಣದಿಂದ ಬಳಲ್ತಾ ಇದ್ದಾರೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲದರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅನ್ನೋ ಚಿಂತೆಯಲ್ಲಿದ್ದಾರೆ ಈಗ ಸಿದ್ದರಾಮಯ್ಯನವರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸದನದಲ್ಲಿ ನಾನು ಚರ್ಚೆಗೆ ಸಿದ್ಧನಿದ್ದೀನಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಜಯೇಂದ್ರ. ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಗುಡುಗಿದ್ದಾರೆ ಬೆಳಗಾವಿಯಲ್ಲಿ. ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಆಗಲಿ, ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆ ಮಾಡಬೇಕು ಅಂತಕ್ಕಂಥ ವ್ಯವಧಾನನೂ ಕೂಡ ಇಲ್ಲ ಇವರಿಗೆ. ಅಧಿವೇಶನ ಶುರುವಾಗುವ ಮುಂಚಿತವಾಗಿಯೇ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿರೋಧ ಪಕ್ಷ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಬಹುಶಃ ಇವತ್ತು ನಾಳೆ ನಾಡಿದ್ದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಅವಕಾಶ ನೀಡ್ತೇವೆ ಅಂತೇಳಿ ಸಭಾಧ್ಯಕ್ಷರು ನಮಗೆ ಭರವಸೆಯನ್ನು ನೀಡಿದ್ದಾರೆ. ಆದರೆ ಇದರ ನಡುವೆ ಆಡಳಿತ ಪಕ್ಷದ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾವುದೇ ವಿಚಾರವನ್ನು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ. ನನ್ನ ಮೇಲೆ ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಮುನಿರತ್ನ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಇವತ್ತಿನಿಂದ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ದೆ. ಇವತ್ತಿಂದ ಕೈಗೆತ್ತಿಕೊಳ್ತೇವೆ. ಕಳೆದ ವರ್ಷ ಕೊಟ್ಟಂತ ಭರವಸೆ ಇನ್ನೂವರೆಗೆ ಪೂರ್ತಿ ಮಾಡುತ್ತಾರೆ. ಚರ್ಚೆನೂ ಇಲ್ಲ. ಇವೆಲ್ಲ ನೋಡಿ, ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಗುಲ್ಬರ್ಗ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಇವತ್ತು ತೊಗರಿ ಬೆಳೆತಕ್ಕಂಥ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಆ ಭಾಗದಲ್ಲೂ ಕೂಡ ತೊಗರಿ ಇವತ್ತು 3 ಲಕ್ಷಕ್ಕೂ ಹೆಚ್ಚು ಎಕರೆ ಅಷ್ಟು ಇವತ್ತು ತೊಗರಿ ಸಂಪೂರ್ಣವಾಗಿ ಬರೀ ಗುಲ್ಬರ್ಗ ಜಿಲ್ಲೆಯಲ್ಲೇ ನಾಶ ಆಗಿದೆ. ಅದನ್ನು ಸರ್ವೆ ಮಾಡಿಸ್ಬೇಕು ಅಂತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಯಾಕಂದ್ರೆ ಪರಿಹಾರ ಕೊಡಬೇಕು ಅಂತೇಳಿ ಇವೆಲ್ಲವೂ ಕೂಡ ಸದನದಲ್ಲಿ ಚರ್ಚೆ ಮಾಡ್ತಾರೆ. ಇದಕ್ಕೆ ಏನು ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ಇವತ್ತು ನನ್ನ ಬಗ್ಗೆ ಏನು ಆರೋಪವನ್ನು ಮಾಡಿದ್ದಾರೆ, ಸದನದಲ್ಲಿ ಅವ್ರಿಗೆ ಉತ್ತರವನ್ನು ಇವತ್ತು ನೀಡ್ತೇನೆ. ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಆಗಲಿ, ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆ ಮಾಡಬೇಕು ಅಂತಕ್ಕಂಥ ವ್ಯವಧಾನನೂ ಕೂಡ ಇಲ್ಲ ಇವರಿಗೆ. ಅಧಿವೇಶನ ಶುರುವಾಗುವ ಮುಂಚಿತವಾಗಿಯೇ ಭಾರತೀಯ ಜನತಾ ಕಾಂಗ್ರೆಸ್ ಪಕ್ಷದ ದುರೇಂದ್ರಗಳು ಯಾವ ರೀತಿಯಲ್ಲಿ ದುರುಪಯೋಗ ಪಡ್ಕೊಂಡಿದ್ದಾರೆ, ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಅಂದಿನ ಅಧ್ಯಕ್ಷ ಅನ್ವರ್ ಮಾನಪ್ಪಾಡಿ ಅವರು ಮಾಡಿದ್ರು. ಆ ವರದಿಯನ್ನ ಕೊಟ್ಟ ನಂತರದಲ್ಲಿ 2000 ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ
ಉಪಲೋಕಾಯುಕ್ತರಿಗೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ರು. ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರು ತನಿಖೆ ಮಾಡಿ ಅದರ ವರದಿಯನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಹಂತಕ್ಕೆ ಬಂದಾಗ, ವರದಿಯನ್ನ ಮಂಡನೆ ಮಾಡಿದಾಗ ಏನು 2016 ಮಾರ್ಚಲ್ಲಿ ಉಪಲೋಕಾಯುಕ್ತರು ವರದಿಯನ್ನ ಮಂಡನೆ ಮಾಡ್ತಾರೆ. ವರದಿಯನ್ನ ಮಂಡನೆ ಮಾಡಿದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ 2016ರಲ್ಲಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಮಾಡ್ತದೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆ 94ರ ಕಲಂ 10/2ರ ಅಡಿಯಲ್ಲಿ ಆಯೋಗ ಏನ್ ಶಿಫಾರಸು ಮಾಡಿದೆ, ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಅಲ್ಪಸಂಖ್ಯಾತ ಆಯೋಗ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ವರದಿಯ ಶಿಫಾರಸುಗಳನ್ನ ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸಲಾಯಿತು. ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ಮನವಿಯ ಶಿಫಾರಸುಗಳನ್ನು ದಿನಾಂಕ 3/3/2016ರಂದು ನಡೆದ ಸಚಿವ ಸಂಪುಟ ತಿರಸ್ಕರಿಸಿದೆ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿ ಎನ್ನುವ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ. ಒಂದು ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ, ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ. ಆದ್ರೆ ಇದ್ರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ, ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ. ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ಅದರ ಜೊತೆಗೆ ಏನು ಪಾಪ ಮುಖ್ಯಮಂತ್ರಿಗಳು ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ, ಕೋಪ ಇಲ್ಲ. ಇವತ್ತೇನು ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ, ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ. ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬವತ್ತು ಮೂಢ ಹಗರಣದಲ್ಲಿ ಒಂದ್ ನಿಮಿಷ ಮಾನ್ಯ, ನಾನು ಈಡಾಗಿಲ್ಲ, ಮನೆ ಸಭಾಧ್ಯಕ್ಷೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಆರೋಪ ಮಾಡಿದ್ದಾರೆ. ಉಲ್ಲಂಘನೆ ಆಗುತ್ತೆ. ತಮಗೆ ನಿವೇದನೆ ಸರ್ಕಾರ ರಾಜಕೀಯ ಭಾಷಣ ಅದನ್ನು ಕೂಡ ಸಿಬಿಐ ತನಿಖೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ. ಅವನ್ನು ಸರಿ ಇವತ್ತು ಸಿದ್ದರಾಮಯ್ಯನವರು ಅದಕ್ಕೆ ಸಿಬಿಐ ತನಿಖೆ ಕೊಡ್ಲಿ. ಸ್ವತಃ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ. ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ, ಈ 3 ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ನಾನು ಕೊನೆಗೆ ಒಂದು ಮಾತನ್ನು ಹೇಳ್ತೇನೆ ಸಭಾಧ್ಯಕ್ಷೆ, ಇವತ್ತು ಯಡಿಯೂರಪ್ಪನವ್ರನ್ನ
ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಬೇಕು ಅಂತೇಳಿ ಯಾರು ಸಭಾಧ್ಯಕ್ಷರೇ, ಏನು ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಆರೋಪ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಒಂದು ಸರ್ಕಾರ ಕೋವಿಡ್ ತನಿಖೆ ಚರ್ಚೆ ಮಾಡಬೇಕಲ್ಲ. ಸಚಿವರು ಆರೋಪ ಮಾಡಿದಾಗ ಕೊಡ್ಲಿ, ಮೂಢ ವಿಚಾರನು ಕೂಡ ಸಿಬಿಐ ಮಾಡ್ಲಿ, ಆರೋಪ ಮಾಡಿ ಇಟ್ಟಂಡ್ ಮಾಡ್ತಕ್ಕಂಥ ಕೆಲಸ ಮಾಡಕ್ಕಲ್ಲ ಸದನ ಮಾತಾಡ್ತಾರೆ. ವಾಪಸ್ ಇವತ್ತು ನಮ್ಮ ಲಂಚ ಕೊಟ್ಟಿದ್ದಾರೆ. ಕೊಟ್ಟು ಇವತ್ತು ಏನ್ ಸಂಬಂಧ? ಒಂದು ನಿಮಿಷ ಅಲ್ಲ ಸರ್ ಅಧ್ಯಕ್ಷರೇ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು. ಅವ್ರು ಹೇಳಿದ್ರು ನಾನ್ ಸುಮ್ನೆ ಆಪಾದನೆ ಮಾಡಿಲ್ಲ, ಪತ್ರಿಕೆ ನೋಡಿ ಅಂತ ಹೇಳಿದ್ರಿ. ಪತ್ರಿಕೆ ಆಗ್ಲಿ ಏನೇ ಆಗ್ಲಿ ಮಾಡ್ಬೇಕಾದ್ರೆ ತಮ್ಮ ನೋಟಿಸ್ ಕೊಡ್ಬೇಕು. ಸದನದಲ್ಲಿ ಸದಸ್ಯರಿದ್ದಾರೆ ಮಾಡಿಲ್ಲ. ಇವೆಲ್ಲ ಕಡೆ ಮಾಡ್ರಿ. ನಾನು ಹೇಳುವಂತದ್ದು ಚರ್ಚೆ ಒಕ್ಬೋರ್ಡ್ ಚರ್ಚೆ ಈಗ ಇಲ್ದಾಗಿಲ್ಲ, ಅವ್ರು ಅವಕಾಶ ಕೊಡಿಸಬಾರ್ದು. ಹೆಸರು ಇಲ್ಲ. ಮತ್ತೆ ನೀವು ನನ್ನ ಹಾಕಿ ನಾನು ಉತ್ತರ ಕೊಡ್ಲಿಲ್ಲ. ಈಗ ನಾನು ಚರ್ಚೆ ಮಾತಾಡ್ತಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ನೀವು ಚರ್ಚೆ ಮಾಡಿಕೊಂಡಿದ್ರೆ ಇದೇ ಚರ್ಚೆಲ್ಲ ಬೇರೆ ನೋಡಿ. ನೀವು ಚರ್ಚೆ ನೋಡ್ಬೇಕಾದ್ರೆ ಎಷ್ಟೊತ್ತು ಕೂಡ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟು ದೂರ ಮಾಡಿ ಚೆನ್ನಾಗಿ ಉತ್ತರ ಕರ್ನಾಟಕದ ಆ ಒಂದು ವಿಚಾರ ಕೂತ್ಕೊಳ್ಳಿ. ಸಚಿವರು ಬೇಜವಾಬ್ದಾರಿ ಅಂತಾರೆ, ಹೆಸರು ಹೇಳಿದ್ದಾರೆ, ನಾವು ಹೇಳ್ಬೇಕಲ್ಲ. ಇಲ್ಲ
ಬರ್ಲಿ ದಮ್ಮಿದ್ರೆ ಕೊಡಿ ಸಿಬಿಐ ಒಂದು ನಿಮಿಷ ಇಲ್ಲ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಒಂದ್ ಸೆಕೆಂಡ್ ಮಾತಾಡೋದು ಕೇಳಿ ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಮಾತಾಡೋದು ಕೇಳಿ ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆ ಒಟ್ಟಿಗೆ ಸೇರಿ ಲೆಟರ್ ಬರೆಯುವುದು ಚರ್ಚೆ ಒಂದ್ ಸೆಕೆಂಡ್ ಅರ್ಜ ಸದಸ್ಯ ಒಂದ್ ನಿಮಿಷ ಕೂತ್ಕೊ ಒಂದ್ ಸೆಕೆಂಡ್ ವಿಜೇಂದ್ರ ಒಂದ್ ಸೆಕೆಂಡ್ ಈಗ ನಿಮ್ಮ ಈ ಒಂದು ಅತ್ಯುತ್ತಮವಾದ